ಇಂದು ಭಾರತೀಯ ಷೇರು ಮಾರುಕಟ್ಟೆಯು ಕುಸಿತವನ್ನು ಕಂಡಿದ್ದು ಸೆನ್ಸೆಕ್ಸ್ ಸುಮಾರು 300 ಅಂಕಗಳು, ನಿಫ್ಟಿ ಸುಮಾರು 100 ಅಂಕಗಳ ಕುಸಿತವನ್ನು ಕಂಡಿದೆ. ಇದರಿಂದ ಭಾರತೀಯ ಷೇರು ಮಾರುಕಟ್ಟೆಯಿಂದ ಸುಮಾರು 4 ಲಕ್ಷ ಕೋಟಿಯಿಂದ 6.4 ಲಕ್ಷ ಕೋಟಿಯವರೆಗೆ ನಷ್ಟವನ್ನು ಅನುಭವಿಸಿದೆ. ಇದಕ್ಕೆ ಮುಖ್ಯ ಕಾರಣ ಫೆಬ್ರವರಿ 1ರಂದು ಬರಲಿರುವ ಕೇಂದ್ರೀಯ ಬಜೆಟ್, ಜೊತೆಗೆ ಫಾರಿನ್ ಇನ್ವೆಸ್ಟರ್ಗಳು ತಮ್ಮ ಹೂಡಿಕೆಯನ್ನು ಹಿಂಪಡೆದಿರುವುದು, ಕ್ರೂಡ್ ಆಯಿಲ್ನ ಬೆಲೆ ಏರಿಕೆಯಾಗಿದ್ದು ರೂಪಾಯಿಯ ಮೌಲ್ಯ ಕುಸಿಯುತ್ತಿರುವುದು, ಅಮೆರಿಕದ ಫೆಡರಲ್ ನೀತಿಗಳಲ್ಲಿ ಬದಲಾವಣೆ, ಹೆಚ್ಚುತ್ತಿರುವ ಜಿಯೋಪಾಲಿಟಿಕಲ್ ಇಶ್ಯೂಗಳು ಕೂಡ ಇಂದಿನ ಮಾರುಕಟ್ಟೆ ಕುಸಿತಕ್ಕೆ ಕಾರಣವಾಗಿದೆ. ಚಿನ್ನದ ಬೆಲೆಯಲ್ಲಿ 3% ಹಾಗೂ ಬೆಲೆಯಲ್ಲಿ 5%ದಷ್ಟು ಇಳಿಕೆಯನ್ನ ಕಂಡುಕೊಂಡಿದೆ. ಇದುವರೆಗೆ ಮೆಟಲ್ನ ಸ್ಟಾಕ್ಗಳು ಏರುಮುಖದಲ್ಲಿ ಸಾಗಿದ್ದು ಇಂದು ನಷ್ಟವನ್ನು ಅನುಭವಿಸಿದೆ. ಹಾಗಾಗಿ ಮುಂಬರುವ ಬಜೆಟ್ನ ಕುರಿತು ಬಂಡವಾಳದಾರರು ಆತಂಕದಲ್ಲಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತದೆ ಎನ್ನುವುದನ್ನು ಕಮೆಂಟ್ ಮಾಡಿ. ಇನ್ನಿತರ ಮಾಹಿತಿಗಾಗಿ ನಮ್ಮ ಫಸ್ಟ್ ರಿಯಾಕ್ಷನ್ ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.